ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲ ಸರ್, ನಿಮ್ ಕೇಸ್ ಮುಚ್ಚೋಗೋದಕ್ಕೆ ನಾನ್ ಬಿಡಲ್ಲ. ಅದು ಸ್ವಲ್ಪ ಬ್ಯುಸಿ ಇದೆ, ಹಾಗಾಗಿ ಗಮನ ಕೊಡಕ್ಕಾಗ್ಲಿಲ್ಲ. ಡೋಂಟ್ ವರಿ ಸರ್, ಇವತ್ತೇ ನಿಮ್ ಕೇಸ್ನ ಸ್ಟಡಿ ಮಾಡಿ ಅಪ್ಡೇಟ್ ಕೊಡ್ತೀನಿ. ಬಾಯ್. ಎಲ್ಲಿಟ್ಟೆ ಫೈಲ್ನ? ಎಲ್ಲೋಯ್ತು ಆ ಫೈಲು? ಕರ್ಣ, ಏನ್ ಮಾಡ್ತಿದ್ದೀರಾ ನೀವು? ನಿಮ್ಗೇನು ಹೊತ್ತು ಗೊತ್ತು ಇಲ್ವಾ? ಯಾಕಿಷ್ಟೊಂದು ಸಿಟ್ ಮಾಡ್ಕೊಳ್ತಿದ್ಯಾ ಮಣಿ? ಮತ್ತಿನ್ನೇನು? ನನ್ ಟೆನ್ಷನ್ ನನ್ಗೆ. ಏನ್ ನಿನ್ ಟೆನ್ಷನ್? ನೀವೇ ನನ್ ಟೆನ್ಷನ್. ನಾನಾ? ಮತ್ತೆ ಅರ್ಜುನ್ಗೆ 2ನೇ ಮದ್ವೆ ಮಾಡಿಸ್ಬೇಕು ಅಂತ ನಾನ್ ಸೇವಂತಿ ತಲೆ ಕೆಡಿಸ್ತಾ ಇದ್ರೆ ನೀನ್ ಹೋಗಿ ಅವಳ ಮನ್ಸ್ ಬದಲಾಯಿಸ್ತಾ ಇದೀಯಾ? ಹೇಳು ಮಣಿ, ನಾನೇನ್ ಮಾಡ್ದೆ? ಇನ್ನೇನ್ ಮಾಡ್ಬೇಕು? ನಾನಿಲ್ಲಿ ಫೈಲು ಕೇಸು ಅಂತ ತಲೆ ಕೆಡಿಸ್ಕೊಂಡಿದ್ರೆ ನೀವು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಈ ಹಾಳಾದ ಫೈಲ್ ಎಲ್ಲಿ ಹೋಯ್ತು? ಯಾವ ಫೈಲ್ ಹುಡುಕ್ತಿದ್ಯಾ ಮಣಿ? ಗ್ರೀನ್ ಕಲರ್ ಇತ್ತು. ಅದನ್ನ ನಾನು ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ದೀನಿ. ಸ್ಟೋರ್ ರೂಮ್ ಅಲ್ಲ? ನಿಮ್ಗೇನ್ ಬುದ್ಧಿ ಇದೆಯಾ ಇಲ್ವಾ? ಅದನ್ನೇನ್ ರದ್ದಿ ಪೇಪರ್ ಅನ್ಕೊಂಡಿದ್ರಾ? ಇಂಪಾರ್ಟೆಂಟ್ ಕೇಸ್ಗೆ ಸಂಬಂಧಪಟ್ಟಿದ್ದು. ನನಗೇನ್ ಗೊತ್ತು ಮಣಿ, ವಾರ್ಡ್ರೋಬ್ ಕ್ಲೀನ್ ಮಾಡುವಾಗ ಅದೇ ಕೈಗೆ ಸಿಕ್ತಿತ್ತು, ಅದಕ್ಕೆ ತಗೊಂಡೋಗಿ ಸ್ಟೋರ್ ರೂಮ್ ಅಲ್ಲಿ ಇಟ್ಟೆ. ಆಯ್ತು ಬಿಡಿ, ಈ ಮನೇಲಿ ಎಲ್ಲದಕ್ಕೂ ಜಾಗ ಇರುತ್ತೆ, ಆದ್ರೆ ನನ್ನ ಫೈಲಿಗೆ ಮಾತ್ರ ಜಾಗ ಇರಲ್ಲ. ಮಣಿ, ಎಲ್ಲಿಗೆ ಹೋಗ್ತಿದ್ಯಾ? ಫೈಲ್ ತಗೊಂಡ್ ಬರೋದಕ್ಕೆ. ನಿನಗೆ ಕಾಲ್ ಲೇಟ್ ಆಗಿದೆ, ನಾನೇ ಹೋಗ್ತಾ ಇರ್ತೇನೆ. ಪರವಾಗಿಲ್ಲ, ಕಾಲು ಉಳುಕಿದೆ ಅಷ್ಟೇ, ಮುರಿದೋಗಿಲ್ಲ, ನಾನೇ ಹೋಗ್ತೀನಿ. ಮಣಿ, ನಾನು ಅಂದ್ರೆ ಅದೆಷ್ಟು ಪ್ರೀತಿಯಿಂದ ಮಾತಾಡ್ತಿದ್ಲು, ಈಗ ಯಾಕೆ ನನ್ನ ಕಂಡ್ರೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದಾಳೆ? ಏನಾಗಿದೆ ಇವಳಿಗೆ? ಸೇವಂತಿ ಅಕ್ಕನ ಮಗು ತೊಂದರೆ ಕೊಡ್ತಿದೆ ಅಂತ ಹುಚ್ಚುಚ್ಚಾಗೆಲ್ಲ ಆಡ್ತಿದ್ಲು. ಇವಳೇನಾದ್ರು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳ? ನಾನು ಏನ್ ಮಾಡ್ಲಿ? ನನ್ನ ಮನಸ್ಸೇ ಗೊಂದಲದ ಗೂಡಾಗಿ ಹೋಗಿದೆ. ಬಗೆದಷ್ಟು ಬರೀ ಪ್ರಶ್ನೆಗಳೇ ಹೊರತು ಯಾವುದಕ್ಕೂ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಯಾಕೆ ಅಳ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ನಾನು ಅಷ್ಟೆಲ್ಲ ಹೇಳಿದ್ಮೇಲೆ ಪಶ್ಚಾತ್ತಾಪ ಆಗ್ತಿರ್ಬೇಕಲ್ವಾ? ನನಗೆ ಇನ್ನೊಂದು ಮದುವೆ ಮಾಡಿಸೋ ಯೋಚನೆ ತಪ್ಪು ಅಂತ ಅನ್ಸಿರ್ಬೇಕಲ್ವಾ? ನೋಡು ಸೇವಂತಿ, ಒಂದು ಹೆಣ್ಣು ನಿಜವಾಗ್ಲೂ ತನ್ನ ಗಂಡನ ಪ್ರೀತಿಸೋ ಹೆಂಡತಿ ಆಗೇ ಆಗಿದ್ರೆ ಅವಳಿಗೆ ಪಶ್ಚಾತ್ತಾಪ ಅನ್ಸಿರುತ್ತೆ. ಫಸ್ಟ್ ಆಫ್ ಆಲ್, ಗಂಡ ಹೆಂಡತಿ ಮಧ್ಯೆ ಯಾರು ಬರಬಾರ್ದು. ಅತ್ತೆ ಮಾವ ತಂದೆ ತಾಯಿ ಅಷ್ಟೇ ಯಾಕೆ, ಮಕ್ಕಳೇ ಬರಬಾರ್ದು ಅಂತಾರೆ. ಹೀಗಿರ್ಬೇಕಾದ್ರೆ ಇನ್ನೊಂದು ಹೆಣ್ಣನ್ನ ಮಧ್ಯೆ ಕೂರ್ಸೋದು ಅದು ದೊಡ್ಡ ತಪ್ಪು. ಅರ್ಜುನ್ ಸರ್, ಅದು ನೋಡು ಸೇವಂತಿ, ನಮ್ಮ ಮಧ್ಯೆ ಏನೇ ಸಮಸ್ಯೆ ಇದ್ರೂ ನಾವೆಲ್ಲ ಮರೆತು ಖುಷಿಯಾಗಿದ್ದೀವಿ. ಆದ್ರೆ ಈ ಮನೇಲಿ ಮದುವೆ ವಿಚಾರ ಬಂದಾಗ್ಲಿಂದ ಒಂದಲ್ಲ ಒಂಥರ ಮನಸ್ಸಿಗೆ ಹಿಂಸೆ ಆಗ್ತಾನೆ ಇದೆ. ನೋಡು, ದಯವಿಟ್ಟು ನೀನಿನ್ ಮುಂದೆ ಈ ತರ ಕೆಟ್ಟ ಆಲೋಚನೆ ಎಲ್ಲ ಮಾಡಬೇಡ. ಕೆಲವೊಂದ್ಸಲ ತಪ್ಪಾಗೋದು ಸಹಜ. ಇನ್ಮೇಲಾದ್ರೂ ಅದನ್ನೆಲ್ಲ ಮರೆತು ನೆಮ್ಮದಿಯಾಗಿರು ಸೇವಂತಿ. ಸರ್, ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾವ್ದು ಸರಿ ಯಾವ್ದು ತಪ್ಪು ಏನು ಅರ್ಥ ಆಗ್ತಿಲ್ಲ. ನೀವ್ ಹೇಳ್ದ ಹಾಗೆ ನನ್ಗೆ ಯಾವತ್ತೂ ನೀವು ಬೇರೆ ನಾನ್ ಬೇರೆ ಅಂತ ಅನ್ಸೇ ಇಲ್ಲ. ಹೀಗಿರ್ಬೇಕಾದ್ರೆ ನಾನ್ ತಾನೇ ನಿಮ್ಮನ್ನ ಹೇಗ್ ಬಿಟ್ಕೊಡ್ಲಿ? ನೋಡು, ಇದೇ ನಾನು ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ನನ್ನನ್ನು ಬಿಟ್ಕೊಡ್ಬೇಡ, ನನ್ನನ್ನು ಬಿಟ್ಕೊಡ್ಲೇಬಾರ್ದು. ಹಾಗಂತ ನಿಮ್ ಜೀವನ ನನ್ನಿಂದ ಹಾಳಾಗೋದು ಇಷ್ಟ ಇಲ್ಲ. ಯಾರು ಹೇಳಿದ್ದು ನಿನ್ನಿಂದ ನನ್ನ ಜೀವನ ಹಾಳಾಗ್ತಿದೆ ಅಂತ? ಯಾರು ಯಾಕೆ ಹೇಳ್ಬೇಕು?
ಗೊತ್ತಾಗಲ್ವಾ? ಅರ್ಜುನ್ ಸರ್, ಈಗ್ಲೂ ನೀವೊಂದ್ಸಲ ದೊಡ್ಡ ಮನ್ಸ್ ಮಾಡಿ. ನೋಡು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಮದುವೆ ಬಗ್ಗೆ ಮಾತಾಡಿದ್ರೆ ನನಗೆ ತುಂಬಾ ಸಿಟ್ಟು ಬರುತ್ತೆ. ಸರ್ 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 ಪ್ಲೀಸ್ ಸರ್, ದಯವಿಟ್ಟು ನನ್ನ ಮೇಲೆ ರೇಗಬೇಡಿ. ನನಗೆ ತುಂಬಾ ಗೊಂದಲ ಆಗ್ತಿದೆ ಸರ್. ಆ ವಿಷಯ ನಾನು ನಿಮಗೂ ಹೇಳಿದ್ದೀನಲ್ವಾ, ನನಗೆ ಯಾವ್ದು ಸರಿ ಯಾವ್ದು ತಪ್ಪು ನನಗೇನು ಅರ್ಥ ಆಗ್ತಿಲ್ಲ ಅಂತ ನಾನೇ ಹೇಳಿದ್ದೀನಲ್ಲ. ನಾನು ಏನ್ ಮಾಡ್ಲಿ ಹೇಳಿ? ನೋಡ್ ಸೇವಂತಿ, ಕೆಲವೊಂದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡ್ಸ್ಕೋಬಾರ್ದು. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಇದ್ಬಿಡ್ಬೇಕು. ಎಲ್ಲಿದ್ದಾನೆ ಸರ್ ಆ ದೇವ್ರು? ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ, ಅವ್ನು ಯಾಕೆ ನನ್ನ ಮುಂದೆ ಬರ್ತಾ ಇಲ್ಲ? ಯಾಕೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ? ಸೇವಂತಿ, ನೀನ್ ಈ ಪ್ರಶ್ನೆನ ದೇವ್ರ ಮುಂದೆ ಇಟ್ಟಿದ್ಯಾ? ಇಟ್ಟಿಲ್ಲ. ನಿನಗ್ ನೀನೇ ಏನೇನು ಯೋಚನೆ ಮಾಡ್ಕೊಂಡು ಒದ್ದಾಡ್ತಿದ್ಯಾ? ನಿನಗಷ್ಟು ಅನುಮಾನ ಇದ್ರೆ ದೇವ್ರ ಮುಂದೆ ಹೋಗಿ ಪ್ರಶ್ನೆ ಇಡು. ನಾನ್ ಮಾಡ್ತಿರೋದ್ ಸರಿನಾ ತಪ್ಪ ಅಂತ ಕೇಳು. ದೇವ್ರ ಉತ್ತರ ಕೊಡ್ತಾನ ಸರ್? ಸೇವಂತಿ, ಎಲ್ರಿಗಿಂತ ನೀನ್ ನಂಬೋದು ಅವನನ್ನೇ ತಾನೆ. ಅವನು ಉತ್ತರ ಕೊಡದೇ ಇರ್ತಾನ? ನಾವಿಬ್ರು ಅವನ್ ಮುಂದೆನೆ ಹೋಗ್ಬಿಟ್ಟು ಪ್ರಶ್ನೆ ಕೇಳೋಣ. ಒಂದ್ ವೇಳೆ ಪ್ರಶ್ನೆ ಕೇಳಿದಾಗ ನೀವು ಮದ್ವೆ ಆಗ್ಬೇಕು ಅಂತ ಉತ್ತರ ಬಂದ್ರೆ ನೀವು ಮದ್ವೆ ಆಗ್ತೀರಾ? ದೇವ್ರು ನಾನು ಮದುವೆ ಆಗ್ಬೇಕು ಅಂತ ತೀರ್ಮಾನ ಕೊಡೋದಕ್ ಸಾಧ್ಯನೇ ಇಲ್ಲ. ಅವನ್ ಹಾಗೆ ಕೊಡೋದೂ ಇಲ್ಲ. ಒಂದ್ ವೇಳೆ ಕೊಟ್ರೆ? ಆಗ ನೋಡೋಣ. ಸರ್, ನೋಡೋಣ ಅಂತ ಹೇಳೋ ಹಾಗೆ ಇಲ್ಲ. ನಿಮ್ ಎರಡನೇ ಮದ್ವೆ ನಿಮ್ ಕೈಲೂ ಇಲ್ಲ, ನನ್ ಕೈಲೂ ಇಲ್ಲ. ಅದೆಲ್ಲ ವಿಧಿ ಬರ ಅಂತ ಅನ್ಕೊಳ್ಳೋಣ. ದೇವ್ರು ನೀವು ಮದ್ವೆ ಆಗ್ಬೇಕು ಅಂತ ಸೂಚನೆ ಕೊಟ್ರೆ ನೀವು ಮದ್ವೆ ಆಗ್ಲೇಬೇಕು. ಸರಿ, ಆಯ್ತು. ಸರಿ ಸರ್, ಬನ್ನಿ. ನಾನು ನನಗಿಂತ ನಿಮಗಿಂತ ಎಲ್ರಿಗಿಂತ ಹೆಚ್ಚಾಗಿ ನಂಬೋ ಆ ದೇವ್ರ ಹತ್ರನೇ ಪ್ರಶ್ನೆ ಕೇಳೋಣ. ಬನ್ನಿ ಬನ್ನಿ ಸರ್. ಅಪ್ಪ, ಈ ರೂಮಲ್ಲಿ ಎಲ್ಲಿ ಅಂತ ಹುಡ್ಕೋದು? ಥು. ಅಪ್ಪ, ಎಷ್ಟು ಧೂಳಿದೆ ಈ ರೂಮು. ನನ್ ಗಂಡ ಒಬ್ಬ ಇಟ್ಟು ವಸ್ತುನ ಇಟ್ಟು ಜಾಗದಲ್ಲಿ ಇಡಕ್ ಬಿಡಲ್ಲ. ಎಲ್ಲಿಟ್ನೋ ಏನೋ ಫೈಲ್ನ. ಈ ರೂಮಲ್ಲಿ ಎಲ್ಲಿ ಹುಡ್ಕೋದು? ಅಮ್ಮ, ಹಾ, ಫೈಲ್ ಸಿಕ್ತು. ದೇವ್ರೆ, ನನ್ನ ಹೆಂಡತಿ ನನ್ನ ಮಾತು ಕೇಳಲ್ಲ, ಆದ್ರೆ ನಿನ್ ಮಾತು ಕೇಳ್ತಾಳೆ. ನೀನಾದ್ರೂ ಸ್ವಲ್ಪ ಕಿವಿ ಹಿಂಡ ಅವಳಿಗೆ ಬುದ್ಧಿ ಹೇಳ್ತೀಯಾ?